ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 212ನೆಯ ತಿರುನಾಮ ದಾಮ. ಶ್ರೀರಾಮಾನುಜಾಚಾರ್ಯರ ತಾಯಿ ಕಾಂತಿಮತಿಗೆ ದೊಡ್ಡ ತಂಗಿಯೊಬ್ಬರು ಇದ್ದರು. ಅವರ ಹೆಸರು ಪೆರಿಯ ಪಿರಾಟಿ. ಅವರಿಗೆ ಗೋವಿಂದ ಭಟ್ಟರ್ ಎಂಬ ಮಗನಿದ್ದನು. ಶ್ರೀರಾಮಾನುಜಾಚಾರ್ಯರು ಸನ್ಯಾಸ ಸ್ವೀಕರಿಸಿದ ನಂತರ ಒಂದು ದಿನ ಗೋವಿಂದ ಭಟ್ಟರ್ ಅವರ ಬಳಿಗೆ ಬಂದು ತಾನು ಸನ್ಯಾಸಿಯಾಗಬೇಕೆಂಬ ತನ್ನ ಆಸೆಯನ್ನು ತಿಳಿಸಿದರು. ಗೋವಿಂದ ಭಟ್ಟರ ದೃಢನಿಷ್ಠೆ ಮತ್ತು ಆಳವಾದ ಭಕ್ತಿಯನ್ನು ಕಂಡ ಶ್ರೀರಾಮಾನುಜಾಚಾರ್ಯರು ಅವರಿಗೆ ಸನ್ಯಾಸ ಸ್ವೀಕಾರಕ್ಕಾಗಿ ಅಗತ್ಯವಾದ ಪ್ರೇಕ್ಷಾ ಮಂತ್ರವನ್ನು ಉಪದೇಶಿಸಿದರು. ನಂತರ ಅವರಿಗೆ ಸನ್ಯಾಸಕ್ಕೆ ತಕ್ಕ ಹೊಸ ಹೆಸರನ್ನು ಇಡಬೇಕಾಯಿತು. ಆಗ ಶ್ರೀರಾಮಾನುಜಾಚಾರ್ಯರು ತಮ್ಮದೇ ಸನ್ಯಾಸ ನಾಮವಾದ ಎಂಬೆರುಮಾನರ್ ಎಂಬ ಹೆಸರನ್ನು ಅವರಿಗೆ ಅನುಗ್ರಹಿಸಿದರು. ಇದನ್ನು ಕೇಳಿದ ಗೋವಿಂದ ಭಟ್ಟರ್ ಆಶ್ಚರ್ಯಗೊಂಡರು. ಶ್ರೀರಾಮಾನುಜಾಚಾರ್ಯರ ಹೆಸರನ್ನು ನಾನು ಹೇಗೆ ಧರಿಸಲಿ ಎಂದು ವಿನಯದಿಂದ ಯೋಚಿಸಿದರು. ತಾನು ಆ ಮಹಾನ್ ಹೆಸರಿಗೆ ಅರ್ಹನಲ್ಲ ಎಂದು ಭಾವಿಸಿದರು. ಆದರೆ ಆಚಾರ್ಯರು ನೀಡಿದ ಅನುಗ್ರಹವನ್ನು ತಿರಸ್ಕರಿಸುವ ಮನಸ್ಸು ಅವರಿಗೆ ಬರಲಿಲ್ಲ. ಆದ್ದರಿಂದ ಅವರು, ಸ್ವಾಮಿ, ನಿಮ್ಮ ಹೆಸರನ್ನು ಧರಿಸಲು ನಾನು ಅರ್ಹನಲ್ಲ. ಆದ್ದರಿಂದ ದಯವಿಟ್ಟು ಎಂಬೆರುಮಾನರ್ ಎಂಬ ಹೆಸರನ್ನು ಸಂಕ್ಷಿಪ್ತವಾಗಿ ಎಂಬಾರ್ ಎಂದು ಕರೆಯಲು ಅನುಮತಿಸಿ ಎಂದು ವಿನಂತಿಸಿದರು. ನಂತರ ಶ್ರೀರಾಮಾನುಜಾಚಾರ್ಯರು ಭಗವಂತನ ತಿರುವಡಿಯನ್ನು ಸೇರಿದ ಮೇಲೆ ಶ್ರೀ ವೈಷ್ಣವ ಆಚಾರ್ಯರ ಪರಂಪರೆಯಲ್ಲಿ ಎಂಬಾರವರು ಉತ್ತರಾಧಿಕಾರಿಯಾದರು. ಪರಾಶರ್ ಭಟ್ಟರ್ ಅವರ ಪ್ರಮುಖ ಶಿಷ್ಯರಾಗಿದ್ದರು. ಎಂಬಾರವರು ಪರಾಶರ್ ಭಟ್ಟರಿಗೆ ವೇದಾಂತ, ಆಳ್ವಾರರ ದಿವ್ಯ ಪ್ರಬಂಧಗಳು ಹಾಗೂ ಅನೇಕ ರಹಸ್ಯ ಗ್ರಂಥಗಳನ್ನು ಬೋಧಿಸಿದರು. ಒಮ್ಮೆ ಪರಾಶರ್ ಭಟ್ಟರ್ ಎಂಬಾರ್ ಎಂಬ ಹೆಸರು ನಿಮಗೆ ತುಂಬ ಸೂಕ್ತವಾಗಿದೆ ಎಂದರು. ಅದಕ್ಕೆ ಎಂಬಾರವರು, ಅದು ಹೇಗೆ ಎಂದು ಕೇಳಿದರು. ಪರಾಶರ್ ಭಟ್ಟರ್, ಒಬ್ಬ ಗುರು ದೈವಜ್ಞಾನವನ್ನು ಬೋಧಿಸುವುದಷ್ಟೇ ಅಲ್ಲ, ತನ್ನ ಶಿಷ್ಯರು ಯಾವುದೇ ಕಷ್ಟದಲ್ಲಿದ್ದರೂ ಮನಸ್ಸಿಗೆ ನೆಮ್ಮದಿ ದೊರೆಯುವ ಆಶ್ರಯಸ್ಥಾನವೂ ಆಗಿರಬೇಕು ಎಂದು ಉತ್ತರಿಸಿದರು. ಈ ಗುಣವನ್ನು ಲೋಕಕ್ಕೆ ಮೊದಲು ತೋರಿಸಿದವರು ಮತ್ಸ್ಯಮೂರ್ತಿ. ಎಲ್ಲ ಗುರುಗಳಲ್ಲಿ ಶ್ರೇಷ್ಠರಾದ ಅವರು ಸತ್ಯವ್ರತ ಪಾಂಡ್ಯನಿಗೆ ಪರಮಜ್ಞಾನವನ್ನು ನೀಡುವುದಷ್ಟೇ ಅಲ್ಲದೆ ಮಹಾಪ್ರಳಯದ ಸಮಯದಲ್ಲಿ ಅವನ ದೋಣಿಯನ್ನು ಸುರಕ್ಷಿತವಾಗಿ ನಡೆಸಿ ಅವನನ್ನು ಕಾಪಾಡಿ ಮತ್ತು ಅವನ ಮನಸ್ಸಿಗೆ ನೆಮ್ಮದಿಯನ್ನು ನೀಡಿದರು. ತಮಿಳಿನಲ್ಲಿ ಪಾರ್ ಎಂಬ ಪದಕ್ಕೆ 3 ಅರ್ಥಗಳಿವೆ: ನೋಡು, ಲೋಕ ಮತ್ತು ಭೂಮಿ. ಆದ್ದರಿಂದ ಪರಾಶರ್ ಭಟ್ಟರ್ ಎಂಬಾರ್ ಎಂಬ ಹೆಸರಿನ ಅರ್ಥ ನಮಗೆ ವಿಶ್ರಾಂತಿ ನೀಡುವ ಆಶ್ರಯ ಭೂಮಿ ಎಂದು ವಿವರಿಸಿದರು. ಇದನ್ನು ಅವರು ಈ ಶ್ಲೋಕದ ಮೂಲಕ ಸ್ಮರಿಸಿದರು. ರಾಮಾನುಜ ಪದಚ್ಛಾಯ ಗೋವಿಂದಾಹ್ವಾನಪಾಯಿನಿ ತದಾಯತಾ ಸ್ವರೂಪಾಸ ಜಿಯಾತ್ ಮದ್ವಿಶ್ರಮಾ ಸ್ಥಳಿ. ಈ ಶ್ಲೋಕದ ಅರ್ಥ, ಎಂಬಾರವರು ಶ್ರೀರಾಮಾನುಜಾಚಾರ್ಯರ ಪವಿತ್ರ ತಿರುವಡಿಗಳ ನೆರಳಿನಂತೆ ಸದಾ ಅವರೊಂದಿಗೆ ಇರುವವರು. ಶ್ರೀರಾಮಾನುಜಾಚಾರ್ಯರ ಶರಣಾಗತಿಯೇ ಅವರ ಸಂಪೂರ್ಣ ಸ್ವರೂಪ. ನನ್ನ ಮನಸ್ಸಿಗೆ ಶಾಶ್ವತವಾದ ವಿಶ್ರಾಂತಿ ಮತ್ತು ಆಶ್ರಯವನ್ನು ನೀಡುವ ಆ ಮಹಾತ್ಮರಿಗೆ ಜಯವಾಗಲಿ. ಧಾಮ ಎಂದರೆ ಆಶ್ರಯ ಸ್ಥಾನ ಅಥವಾ ವಿಶ್ರಾಂತಿ ನೀಡುವ ಸ್ಥಳ ಎಂದು ಅರ್ಥ. ಮಹಾಪ್ರಳಯದ ಸಮಯದಲ್ಲಿ ಸೃಷ್ಟಿಯನ್ನು ಕಾಪಾಡಿ ಎಲ್ಲರಿಗೂ ಆಶ್ರಯವಾದ ಕಾರಣ ಮತ್ಸ್ಯಮೂರ್ತಿಯನ್ನು ಧಾಮಃ ಎಂದು ಕರೆಯುತ್ತಾರೆ. ನಾವು ಪ್ರತಿದಿನ ಧಾಮ್ನೇ ನಮಃ ಎಂದು ಜಪಿಸಿದರೆ ಮತ್ಸ್ಯಮೂರ್ತಿಯೇ ನಮ್ಮ ಮನಸ್ಸಿಗೆ ಶಾಶ್ವತವಾದ ಆಶ್ರಯ ಮತ್ತು ನೆಮ್ಮದಿಯ ಸ್ಥಳವಾಗುತ್ತಾರೆ. ಶ್ರೀಮತೆ ರಾಮಾನುಜಾಯ ನಮಃ.